ನ್ಯೂಟನ್ ಒಂದು ಬೆಕ್ಕನ್ನು ಸಾಕಿದ್ದ. ಅದನ್ನು ಕಂಡರೆ ಅವನಿಗೆ ಬಹಳ ಪ್ರೀತಿ. ಅವನು ತನ್ನ ಪ್ರಯೋಗ ಶಾಲೆಯ ಬಾಗಿಲು ಹಾಕಿಕೊಂಡು ಒಳಗೆ ಕೆಲಸ ಮಾಡುತ್ತಿದ್ದರೆ ಅದು ಬಾಗಿಲ ಬಳಿ ಬಂದು ಮಿಯಾವು ಮಿಯಾವು ಎನ್ನುತ್ತಿತ್ತು. ಅದನ್ನು ಒಳಗೆ ಬಿಟ್ಟುಕೊಂಡು ಕೆಲಸ ಮಾಡುತ್ತಿದ್ದರೆ ಸ್ವಲ್ಪ ಕಾಲದ ಬಳಿಕ ಹೊರಗೆ ಹೋಗಲು ತವಕಪಡುತ್ತಿತ್ತು. ಅದಕ್ಕೆ ಬೇಕೆನಿಸಿದಾಗ ಒಳಕ್ಕೆ ಬರುವಂತೆ, ಬೇಡವಾದಾಗ ಹೊರಕ್ಕೆ ಹೋಗುವಂತೆ ಬಾಗಿಲಿನಲ್ಲಿ ಒಂದು ರಂಧ್ರವನ್ನು ಕೊರೆಯಿಸಲು ನ್ಯೂಟನ್ ನಿಶ್ಚಯಿಸಿದ. ಬಡಗಿಯೊಬ್ಬನನ್ನು ಕರೆದು ತನ್ನ ಇಚ್ಛೆಯನ್ನು ತಿಳಿಸಿದ. ಸಾಯಂಕಾಲದ ವೇಳೆಗೆ ರಂಧ್ರ ಸಿದ್ಧವಾಯಿತು. ಬಡಗಿ ನ್ಯೂಟನ್ನನಿಗೆ ಆ ರಂಧ್ರವನ್ನು ತೋರಿಸಿದ. ನ್ಯೂಟನ್ ಒಂದು ಕ್ಷಣಕಾಲ ಅದನ್ನು ನೋಡಿ ಅನಂತರ ಏನನ್ನು ಜ್ಞಾಪಿಸಿಕೊಂಡು ಅಕ್ಕಪಕ್ಕದಲ್ಲಿ ಇನ್ನೂ 3 ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡುವಂತೆ ಹೇಳಿ ಹೊರಟು ಹೋದ. ಅವು ಏತಕ್ಕೆ ಎಂದು ಬಡಗಿ ಕೇಳಿದ. ನನ್ನ ಬೆಕ್ಕಿಗೆ 3 ಮರಿಗಳಿವೆಯಲ್ಲ, ಅದಕ್ಕೆ ಎಂದ ನ್ಯೂಟನ್. ಬಡಗಿ ಗಟ್ಟಿಯಾಗಿ ನಕ್ಕು. ಏಕೆ? ಆ ದೊಡ್ಡ ರಂಧ್ರದ ಮೂಲಕವೇ ಮರಿಗಳು ಹೋಗಲಾರವೆ ಎಂದು ಕೇಳಿದ. ನ್ಯೂಟನ್ ತಲೆಯ ಮೇಲೆ ಕೈಹೊತ್ತು ಕುಳಿತ. ಥಾಮಸ್ ಆಲ್ವಾ ಎಡಿಸನಿನ ಮನೆಯಲ್ಲಿದ್ದ ನೆಲಮಾಳಿಗೆ ಅವನಿಗೆ ಆಕರ್ಷಣೆಯ ಸ್ಥಳವಾಗಿತ್ತು. ಅಲ್ಲಿ ಅವನು ಬಗೆ ಬಗೆಯ ಸೀಸೆ, ಜಾಡಿ, ರಾಸಾಯನಿಕ ವಸ್ತು, ಚಿತ್ರವಿಚಿತ್ರವಾದ ಹುಳು ಹುಪ್ಪಟೆ, ಸಸ್ಯ, ಕಲ್ಲು ಮೊದಲಾದವುಗಳನ್ನು ಸಂಗ್ರಹಿಸಿದ್ದ. ಕಾಡುಮೇಡುಗಳಲ್ಲೆಲ್ಲ ಅಲೆದು ನಾನಾ ವಸ್ತುಗಳನ್ನು ಆರಿಸಿ ತರುತ್ತಿದ್ದ. ತನ್ನ ತೀಕ್ಷ್ಣ ಬುದ್ಧಿಯಲ್ಲಿ ಸುಳಿದಾಡುತ್ತಿದ್ದ ಚಿತ್ರವಿಚಿತ್ರ ಪ್ರಯೋಗಗಳನ್ನು ನಡೆಸುತ್ತಾ ತನ್ನ ವಿರಾನುಕಾಲದ ಬಹುಕಾಲವನ್ನು ಆ ನೆಲಮಾಳಿಗೆಯ ಪ್ರಯೋಗಾಲಯದಲ್ಲೇ ಕಳೆಯುತ್ತಿದ್ದ. ಅವನ ತಾಯಿ ಅವನಿಗೆ ರಿಚರ್ಡ್ ಗ್ರೀನ್ ಪಾರ್ಕರ್ನ ಸ್ಕೂಲ್ ಆಫ್ ನ್ಯಾಚುರಲ್ ಫಿಲಾಸಫಿ ಎಂಬ ವೈಜ್ಞಾನಿಕ ಪುಸ್ತಕವನ್ನು ತಂದುಕೊಟ್ಟಿದ್ದಳು. ಚಿತ್ರ ವಿಚಿತ್ರ ವಿಸ್ಮಯಕಾರಕ ಸಂಗತಿಗಳಿಂದ ತುಂಬಿದ್ದ ಆ ಪುಸ್ತಕ ಆಲ್ವನಂತ ಪುಟ್ಟ ಸಂಶೋಧಕನಿಗೆ ಜ್ಞಾನಭಂಡಾರವಾಗಿದ್ದಿತು. ಆಲ್ವನಿಗೆ ಆಗಿನ್ನೂ 9 ವರ್ಷ ವಯಸ್ಸು. ಆದರೂ ಆ ಪುಸ್ತಕವನ್ನು ಮೊದಲಿನಿಂದ ಕಡೆಯವರೆಗೂ ಕರತಲಾಮಲಕ ಮಾಡಿಕೊಳ್ಳಲು ನಿರ್ಧರಿಸಿ ಅಧ್ಯಯನ ಮಾಡತೊಡಗಿದ. ನಿಜವಾಗಿಯೂ ಅದನ್ನು ಕರತಲಾಮಲಕ ಮಾಡಿಕೊಂಡ. ಅವನ ಬಾಲ್ಯದಲ್ಲಿ ಮಾಡಿದ ಅನೇಕ ಪ್ರಯೋಗಗಳು ಆ ಪುಸ್ತಕದಿಂದ ಪಡೆದ ಜ್ಞಾನದಿಂದ ನಡೆಸಿದವುಗಳಾಗಿದ್ದವು. ತನ್ನ ಅಮೂಲ್ಯ ಸೀಸೆಗಳನ್ನು, ಜಾಡಿಗಳನ್ನು ಇತರ ಹುಡುಗರು ಮುಟ್ಟದಂತಿರಲು ಅವುಗಳ ಮೇಲೆ ಪಾಷಾಣ ಎಂದು ಬರೆದು ಅಂಟುಹಾಕುತ್ತಿದ್ದ. ಶೈಕ್ಷಣಿಕ ತಿಳಿವಳಿಕೆಯಿದ್ದ ಅವನ ತಾಯಿ ಆಲ್ವಾ ಅಸಾಧಾರಣ ಮೇಧಾಶಕ್ತಿಯವನೆಂದು ಅರಿತಿದ್ದಳು. ಆದರೆ ಪೋರ್ಟ್ಮರನ್ ಶಾಲೆಯ ಉಪಾಧ್ಯಾಯನಿಗೆ ಈ ಬಾಲಕ ಅಜಾಗರೂಕನಾಗಿಯೂ ಅನ್ಯಮನಸ್ಕನಾಗಿಯೂ ಕಂಡ. ಶಾಲೆಗೆ ಸೇರಿದ 3 ತಿಂಗಳ ಬಳಿಕ ಒಂದು ದಿನ ಉಪಾಧ್ಯಾಯ ಶಾಲೆಯ ಮೇಲ್ವಿಚಾರಕನ ಬಳಿ ಹೋಗಿ, ಅಲ್ಲ, ಬರಿಯ ಭ್ರಾಂತಿಚಿತ್ತನೆಂದು ಅವನಿಗಾಗಿ ವ್ಯಯ ಮಾಡುವ ಕಾಲ ವ್ಯರ್ಥವೆಂದು ದೂರಿತ್ತ. ಈ ಮಾತನ್ನು ಆಲ್ವಾ ಕೇಳಿಸಿಕೊಂಡ. ಮನೆಗೆ ಬಂದು ತಾಯಿಯ ಬಳಿ ಕಂಬನಿಗೆರೆಯುತ್ತಾ ಎಲ್ಲವನ್ನೂ ನಿವೇದಿಸಿಕೊಂಡ. ಶ್ರೀಮತಿ ಎಡಿಸನ್ ಕುಪಿತಳಾಗಿ ಶಾಲೆಗೆ ಧಾವಿಸಿ ಈ ಉಪಾಧ್ಯಾಯನಿಗೆ ಚಿಮಾರಿ ಹಾಕಿ ಆ ದಿನದಿಂದ ಆಲ್ವನಿಗೆ ಪಾಠ ಹೇಳುವ ಜವಾಬ್ದಾರಿಯನ್ನು ತಾನೇ ವಹಿಸಿಕೊಂಡಳು.